ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಸಿಂಪ್ಲಿಫಿಕೇಶನ್ ರಿಲೇಟೆಡ್ ಆಗಿರುವ ಒಂದು ಕ್ವೆಶನ್ ನೋಡೋಣ. ಕ್ವೆಶನ್ ಈ ರೀತಿ ಇದೆ: ಅ ಮ್ಯಾನ್ ಹ್ಯಾಸ್ ₹480 ಇನ್ ದ ಡಿನಾಮಿನೇಷನ್ಸ್ ಆಫ್ ₹1 notes, ₹5 notes and ₹10 notes. The number of notes of each denomination is equal. What is the total number of notes that he has? ಇಲ್ಲಿ ಫಸ್ಟ್ ಏನ್ ಹೇಳ್ತಾರ, ₹1 ನೋಟ್ಸ್, ₹5 ನೋಟ್ಸ್ ಮತ್ತೆ ₹10 ನೋಟ್ಸ್ ಇದೆ. ಅದೆಲ್ಲ ಆಡ್ ಮಾಡಿ ನಮ್ಗೆ 480 ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ನಾವು ಈ ಡಿನಾಮಿನೇಷನ್ ಅಂತ ಏನ್ ಹೇಳ್ತಾರೆ ಅವರು, ಅದನ್ನ ಎಕ್ಸ್ ಆಗಿ ತಗೊಳ್ಳೋಣ. ಸೊ ₹1 ನೋಟ್ಸ್ ಇದೆ, ಜೊತೆಗೆ ₹5 ನೋಟ್ಸ್ ಇದೆ, ಮತ್ತೆ ₹10 ನೋಟ್ಸ್ ಇದೆ. ಸೊ 1x, 5x, 10x ಅಂತ ತಗೊಂತಾ ಇದೀನಿ. ಇದೆಲ್ಲಾನು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ರುಪೀಸ್ ಬರ್ತದೆ? ₹480 ಬರ್ತದೆ. ಸೊ ಫಸ್ಟ್ ನಾವು ಈ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ 10 + 5 + 1 ಎಷ್ಟಾಯ್ತು? 16x is equal to 480. ಸೊ ಈ 16 ನ ಈ ಕಡೆ ಕಳ್ಸೋಣ. 480 ಡಿವೈಡೆಡ್ ಬೈ 16 ಆಗುತ್ತೆ. ಸೊ ವ್ಯಾಲ್ಯೂ ಏನಾಯ್ತು? 30. ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ 30 ಬಂತು. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾರೆ? ದ ನಂಬರ್ ಆಫ್ ನೋಟ್ಸ್ ಆಫ್ ಈಚ್ ಡಿನಾಮಿನೇಷನ್ ಇಸ್ ಈಕ್ವಲ್. ಸೊ ಅವನ ಹತ್ರ ₹1 ನೋಟ್ಸ್ ಎಷ್ಟಿದೆಯೋ ಅಷ್ಟೇನೆ ₹5 ನೋಟ್ಸು ಇದೆ. ಸೊ ₹5 ನೋಟ್ಸು 30 ಇದೆ. ಅಷ್ಟೇನೆ ₹10 ನೋಟ್ಸು ಇದೆ. ಸೊ ಎಲ್ಲ 30 ನೋಟ್ಸ್ ಇದೆ. ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ನೋಟ್ಸ್ ದಟ್ ಈ ಹ್ಯಾಸ್? ಸೊ ನಮ್ಗೆ ಟೋಟಲ್ ಎಷ್ಟಿದೆ? 90 ಇದೆ. ಸೊ ನಮ್ಮ ಆನ್ಸರ್ 90. ಡಿ 90. ಅವನ ಹತ್ರ 90 ನೋಟ್ಸ್ ಇದೆ ಅಂತ ಅರ್ಥ. ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ವಿಡಿಯೋಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.